ಡಾಕ್ಟರ್ ಎನ್.ಎ. ಮಗದುಮ್ಮ ಹುಟ್ಟುಹಬ್ಬ ದಿನಾಂಕ 22ರಂದು ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಮತ್ತು ಔಷಧೀಯ ಸಸಿಗಳ ವೃಕ್ಷಾರೋಪಣ. ಪ್ರಾಚಾರ್ಯ ಪ್ರಸನ್ನ ಸಾವನೂರ್. ಮಾಹಿತಿ: ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಗೋಮಟೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎ. ಮಗದುಮ್ಮ ಅವರ 69ನೇ ಹುಟ್ಟುಹಬ್ಬದ ಅಂಗವಾಗಿ ಬುಧವಾರ ದಿನಾಂಕ 22ರಂದು ಚಿಕ್ಕೋಡಿಯ ಸಂಪಾದನ ಚರಮೂರ್ತಿ ಮಠದ ಪರಮಪೂಜ್ಯ ಸಂಪಾದನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ರಕ್ತದಾನ ಶಿಬಿರ ಹಾಗೂ ಔಷಧಿ ಸಸ್ಯಗಳ ವೃಕ್ಷಾರೋಪಣ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಎನ್.ಎ. ಮಗದುಮ್ಮ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಪ್ರಾಚಾರ್ಯರಾದ ಪ್ರಸನ್ನ ಸಾವನೂರ್ ತಿಳಿಸಿದ್ದಾರೆ. ನಮಸ್ತೆ. ಹಿರಿಯರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮಗ್ದುಮ್ ಸರ್ ಅವರ 69ನೇ ಹುಟ್ಟುಹಬ್ಬದ ಪ್ರಯುಕ್ತ 22 ಜುಲೈ ಅಂದು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಶ್ರೀ ಪರಮಪೂಜ್ಯ ಸಂಪದಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವೊಂದಿಗೆ ಹಾಗೂ ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ಹರ್ಷವರ್ಧನ್ ಮಗ್ದುಮ್ ಹಾಗೂ ಟ್ರೆಷರರ್ ಆದಂತಹ ಡಾಕ್ಟರ್ ಲಲಿತಾ ಎನ್ ಮಗ್ದುಮ್ ಹಾಗೂ ಕಾರ್ಯದರ್ಶಿಗಳಾದಂತಹ ಸುರೇಶ್ ಚೌಧರಿ ಸರ್ ಅವರ ಆತಿಥ್ಯದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಅವರು ಶುಕ್ರವಾರ ದಿನಾಂಕ 17ರಂದು ಅಂಕ್ಲಿ ಗ್ರಾಮದ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಅಂಕ್ಲಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಹಾಗೂ ಸಾಮಾಜಿಕ ಮತ್ತು ವೈದ್ಯ ರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎನ್.ಎ. ಮಗ್ದುಮ್ಮ ಅವರ ಹುಟ್ಟುಹಬ್ಬವನ್ನು ಕೇವಲ ಹುಟ್ಟುಹಬ್ಬದಂತೆ ಆಚರಿಸದೆ ಸಾಮಾಜಿಕ ಕಾಳಜಿಯೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಆಯೋಜಿಸಲಾಗುತ್ತದೆ. ಅದಕ್ಕಾಗಿ ಈ ವರ್ಷವೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ರಕ್ತದಾನ ಶಿಬಿರ ಹಾಗೂ ಆಯುರ್ವೇದಿಕ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಔಷಧೀಯ ಸಸ್ಯಗಳ ಅಭ್ಯಾಸಕ್ಕಾಗಿ ಔಷಧೀಯ ಸಸ್ಯಗಳ ವೃಕ್ಷಾರೋಪಣವನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್. ಈಗಾಗಲೇ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಚಿಕಿತ್ಸಾ ಫ್ರೀ ಚೆಕಪ್ ಕ್ಯಾಂಪ್ ಏನಾದರೂ ಆಲ್ರೆಡಿ ಶುರು ಮಾಡೀವಿ. 21ನೇ ತಾರೀಕು ನಾನು ಇದು ಎಲ್ಲ ಶಾಲಾ ಮಕ್ಕಳಿಗೆ ಸುಮಾರು 2,500-3 ಸಾವಿರ ಮಕ್ಕಳಿಗೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಇದನ್ನು ಪ್ರತಿ ತಿಂಗಳನ್ನು ಕಂಟಿನ್ಯೂಷನ್ ಮಾಡೋದನ್ನು ಇಟ್ಕೊಂಡಿದ್ದೇವೆ. ಹಾಗೂ 22ನೇ ತಾರೀಕು ಅವ್ರ ಹುಟ್ಟುಹಬ್ಬದ ದಿನದಂದು ವಿಶೇಷವಾಗಿ ಎಲ್ಲ ಜನರಿಗೂ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಅರೇಂಜ್ ಇಟ್ಟುಕೊಂಡಿದ್ದೇವೆ. ಮತ್ತು ಅದೇ ದಿನ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಚಿಕ್ಕೋಡಿಯ ಆದರ್ಶ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಮೆಗಾ ಬ್ಲಡ್ ಬ್ಯಾಂಕ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ. ಮತ್ತು ಇದನ್ನು ಬಿಟ್ಟು ಪ್ರತಿ ವರ್ಷದಂತೆ ಮೆಡಿಸಿನಲ್ ಪ್ಲ್ಯಾಂಟೇಷನ್ ಪ್ರೋಗ್ರಾಮ್ ಇದೊಂದು ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತೀವಿ. ಅದನ್ನು ಪ್ರತಿ ವರ್ಷ ಅದನ್ನು ಮೇಂಟೆನೆನ್ಸನ್ನು ಮಾಡ್ಕೊಂಡು ಹೋಗ್ತೀವಿ. ಈ ಕಾರ್ಯಕ್ರಮ 22ನೇ ತಾರೀಕಿಗೆ ಬೆಳಿಗ್ಗೆ 10:00 ಇರೋದು. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶೋಭೆಯನ್ನು ತರಬೇಕಾಗಿ ವಿನಂತಿಸಿಕೊಳ್ತೇವೆ. ಪ್ರಾಚಾರ್ಯರಾದ ಎನ್.ಎಸ್. ನಿಡುಗುಂದೆ ದಿನಾಂಕ 22ರಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ 22ನೇ ತಾರೀಕಿನಂದು ಈ ಭಾಗದ ಖ್ಯಾತ ವೈದ್ಯರು, ಶಿಕ್ಷಣ ಪ್ರೇಮಿಗಳು, ರಾಜಕೀಯ
ಮುಸ್ತಜ್ಜಿಗಳಾಗಿರ್ತಕ್ಕಂತಹ ಶ್ರೀ ಗೋಮಟೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಎನ್ ಎ ಮಗ್ದುಮ್ ಸರ್ ಅವರ 69ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮದ ದಿನ ನಾವು ಮಾಡುವಂತಹ ಸಾಮಾಜಿಕ ಕಾರ್ಯಗಳನ್ನು ಎಲ್ಲರಿಗೂ ಸಿಗುವ ಉದ್ದೇಶಕ್ಕಾಗಿ ಪೂರ್ವಭಾವಿಯ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನ ನಮ್ಮ ಜೊತೆಗೆ ಮುಖ್ಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಡಾಕ್ಟರ್ ಎನ್ ಎ ಮಗ್ದುಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸೌನೂರ್ ಸರ್ ಅವರಿಗೆ ಈ ಪತ್ರಿಕಾಗೋಷ್ಠಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ಎನ್ ಎ ಮಗ್ದುಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಉಪಪ್ರಾಚಾರ್ಯರಾದ ಆತ್ಮೀಯರಾದ ಶ್ರೀಯುತ ರಾಮಮೋಹನ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ SGS ಸೊಸೈಟಿಯ GNM ಹಾಗೂ BSc ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಆತ್ಮೀಯರಾದ ಹಜರತ್ ಅಲಿ ಪಾನಾರಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಲಲಿತಾ ಎನ್ ಮಗ್ದುಮ್ ಡಿಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ವರ್ಷಾ ಥೋರಾತ್ ಮೇಡಮ್ ಅವರನ್ನು ಕೂಡ ಈ ಒಂದು ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿ ಆಗಮಿಸಿರತಕ್ಕಂತಹ ಎಲ್ಲ ನಮ್ಮ ಗೋಮಟೇಶ್ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳ ಎಲ್ಲ ಸಿಬ್ಬಂದಿ ಮಿತ್ರರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ಶ್ರೀ ಗೋಮಟೇಶ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಹುಟ್ಟುಹಬ್ಬದ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಆ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಸೌನೂರ್ ಸರ್ ಅವರು ತಮ್ಮ ಮುಂದೆ ಸಾದರಪಡಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ವೇಳೆ ಹಜರತ್ ಅಲಿ ಪಾನಾರಿ, NS सागर, वर्षा थोरात उपस्थितरिद्ದರು. नमस्कार. आजच्या पत्रकार परिषदेस उपस्थित असलेले सर्व मान्यवर, प्रिंट मीडियाचे सदस्य, पत्रकार बंधू भगिनी आणि मगदूम ग्रुप ऑफ इन्स्टिट्यूटचे सर्व प्राचार्य, आजच्या पत्रकार परिषदेचा उद्देश हा आहे की आमचे प्रेरणास्थान आणि संस्थेचे अध्यक्ष डॉक्टर एन ए मगदूम सर यांचा वाढदिवस साजरा करण्यासाठी विविध उपक्रम आम्ही साजरे करतोय. 22 जुलै रोजी त्यांचा वाढदिवस आहे. तरी तो नुसता वाढदिवस न होता, एक उत्सव न होता, एक सामाजिक संदेश आणि सामाजिक उपक्रम झाला पाहिजे ही आमच्या चेअरमन सरांची विचारसरणी आहे. त्याला अनुसरून संस्थेचे खजिनदार, संस्थेचे उपाध्यक्ष, संस्थेचे सचिव या सर्वांच्या मार्गदर्शनाखाली हा वाढदिवस साजरा करण्यात येत आहे. तरी या वाढदिवसाने विविध सामाजिक उपक्रम घेतलेले आहेत. तर पहिला उपक्रम आहे तो भव्य रक्तदान शिबिर. रक्तदान शिबिर आम्ही घेणार आहोत. गरजू रुग्णांना उपस्थित रक्त मिळावं यासाठी भव्य रक्तदान शिबिर. तसेच सामाजिक उपक्रमामध्ये वृक्ष लागवड, त्यामध्ये विविध औषधी गुणधर्मांचे जे प्लॅन्ट्स आहेत त्याची लागवड आम्ही करणार आहोत. तसेच फ्री हेल्थ चेकअप, गरजू रुग्णांना फ्री हेल्थ चेकअप कॅम्प सध्या चालूच आहे, तो उपक्रम आम्ही हाती घेतलेला आहे. तसेच ॲडमिट पेशंटना दूध आणि केळी वाटप हे असणार आहे सकाळी. तर हे सर्व उपक्रम परमपूज्य संपादन महास्वामी चिक्कोडी यांच्या दिव्य सानिध्यामध्ये आम्ही घेत आहोत. त्यांची उपस्थिती या कार्यक्रमाला लाभणार आहे. तरी सर्व इन्स्टिट्यूटचे प्राचार्य, शिक्षक, शिक्षकेतर वर्ग ह्या सर्वांचं सहकार्य ह्या कार्यक्रमाला लाभणार आहे. सर्वांची उपस्थित असणार आहे. तर मी ह्या पत्रकार परिषदेच्या मार्फत सर्वांना आवाहन करतो की तुम्ही पण आमच्या सार्वजनिक उपक्रमामध्ये सहभागी होऊन कार्यक्रमाची शोभा वाढवा. धन्यवाद. पंच न्यूಸ್ಗಾಗಿ ಅಂಕಲಿಯಿಂದ ರಾಜು ಧೊಂಗಡಿ.